ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕಳೆದ ಬಾರಿ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಬಜೆಟ್ ಮಂಡನೆ ಮಾಡುವಂತಹ ಸಮಯದಲ್ಲಿ ಒಂದಷ್ಟು ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದರು. ಆ ಒಂದಷ್ಟು ಹೊಸ ಯೋಜನೆಗಳಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕೂಡ ಒಂದು ಯೋಜನೆಯನ್ನು ಘೋಷಣೆ ಮಾಡಿದರು. ಆ ಒಂದು ಯೋಜನೆ ಮೂಲಕ ಈ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡೋರಿಗೆ 4 ಲಕ್ಷ ರೂಪಾಯಿವರೆಗೂ ಕೂಡ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಆ ಒಂದು ಯೋಜನೆ ಇವಾಗ ಜಾರಿಯಾಗಿದೆ. ಅದಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಅದರ ಜೊತೆಗೆ ಉಚಿತವಾಗಿ ಟೈಲರಿಂಗ್ ಮಿಷಿನ್ಗಳನ್ನು ಪಡೆಯೋದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅದರ ಮಾಹಿತಿಯನ್ನು ಕೂಡ ನಾನು ಕೊನೆಯಲ್ಲಿ ಕೊಡ್ತೀನಿ. ಮೊದಲನೇದಾಗಿ ಈ ಸ್ವಾವಲಂಬಿ ಸಾರಥಿ ಯೋಜನೆ ಮೂಲಕ ಯಾರೆಲ್ಲ ಈ ಒಂದು ಹಣವನ್ನು ಪಡಿಬೋದು ಅಂತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 4 ಲಕ್ಷ ರೂಪಾಯಿವರೆಗೂ ಹಣ ಸಿಗುತ್ತೆ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡೋಕ್ಕೆ. ಯಾವ ರೀತಿಯ ವೆಹಿಕಲ್ಗಳಂತ ಹೇಳ್ತೀನಿ. ಅಲ್ಪಸಂಖ್ಯಾತರುಗಳಿಗೆ 3 ಲಕ್ಷ ರೂಪಾಯಿವರೆಗೂ ಹಣ ಸಿಗುತ್ತೆ, ಸಬ್ಸಿಡಿ ಫ್ರೀಯಾಗಿ ಸಿಗುತ್ತೆ. ಇನ್ನು OBC ಅವರಿಗೆ 3 ಲಕ್ಷ ರೂಪಾಯಿವರೆಗೂ ಕೂಡ ಫ್ರೀಯಾಗಿ ಅಮೌಂಟ್ ಸಿಗುತ್ತೆ. ಈಗ ಬನ್ನಿ, ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಜೊತೆಗೆ ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಅದು ಆಯ್ಕೆ ಪ್ರಕ್ರಿಯೆ, ಯಾರ್ಯಾರಿಗೆಲ್ಲ ಸಿಗುತ್ತೆ, ಅರ್ಹತೆ ಏನು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಕರ್ನಾಟಕ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಹಿಂದುಳಿದಂತಹ ಸಮುದಾಯದ ಒಂದು ಯುವ ಜನತೆಯನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೋಸ್ಕರ. ಯಾಕಂದರೆ ಎಲ್ಲರಿಗೂ ಕೆಲಸಗಳನ್ನೇ ಒದಗಿಸೋಕ್ಕಾಗಲ್ಲ, ಸ್ವಂತ ಉದ್ಯೋಗಗಳನ್ನು ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಸ್ವಾವಲಂಬಿಗಳಾಗಿ ಸ್ವಂತ ಉದ್ಯೋಗವನ್ನು ಮಾಡೋ ಸಲುವಾಗಿ ಕರ್ನಾಟಕ ಸರ್ಕಾರ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಜಾರಿಗೊಳಿಸಿತು. ಈ ಒಂದು ಯೋಜನೆಯಲ್ಲಿ ನಿರುದ್ಯೋಗಿ ಅಲ್ಪಸಂಖ್ಯಾತರಾಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಅಥವಾ OBC ಅವರಾಗಿರ್ಬೋದು, ಈ ಒಂದು ಯುವ ಜನತೆ ಈ ಒಂದು ಯೋಜನೆ ಅಡಿಯಲ್ಲಿ 4 ಚಕ್ರಗಳ ವಾಹನವನ್ನು ಖರೀದಿ ಮಾಡಿ ಒಂದು ಹೊಸ ಉದ್ಯಮವನ್ನು ಶುರು ಮಾಡೋದಕ್ಕೆ, ಬಾಡಿಗೆ ಹೊಡೆಯೋದಾಗಿರ್ಬೋದು, ಅದು ಗೂಡ್ಸ್ ಆಟೋ, ಈ ಥರ ಎಲ್ಲ ಅವ್ರದ್ದೇನೋ ಕೆಲಸ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡೋವಂಥವರಿಗೆ 50%ಇಂದ 75%ವರೆಗೂ ಸಬ್ಸಿಡಿ, ಅಂದರೆ ಮ್ಯಾಕ್ಸಿಮಮ್ ನಿಮಗೆ 4 ಲಕ್ಷ ರೂಪಾಯಿವರೆಗೂ ಹಣವನ್ನು ಕೊಡ್ತಾರೆ. ಈ ಒಂದು ಕರ್ನಾಟಕ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದು ಅಂದರೆ, ಪ್ರಯಾಣಿಕ ಆಟೋ ರಿಕ್ಷಾ, ಮಾಮೂಲಿ ಪ್ಯಾಸೆಂಜರ್ ಆಟೋ ರಿಕ್ಷಾ ಬರುತ್ತಲ್ಲ, ಅದನ್ನು ಮಾಡ್ಬೋದು. ಗೂಡ್ಸ್ ಆಟೋಗಳನ್ನು ಮಾಡ್ಬೋದು, ಟ್ಯಾಕ್ಸಿಗಳನ್ನು ಖರೀದಿಯನ್ನು ಮಾಡ್ಬೋದಾಗಿದೆ. ಈ ಒಂದು ಬ್ಯಾಂಕ್ಗಳಿಗೆ ಏನು ಸಾಲವನ್ನು ಪಡಿತಾರೆ ಅದರಲ್ಲಿ 50%, ಅಂದರೆ 3 ಲಕ್ಷ ರೂಪಾಯಿವರೆಗೆ, 4 ಲಕ್ಷ ರೂಪಾಯಿವರೆಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 4 ಲಕ್ಷ ರೂಪಾಯಿವರೆಗೆ, OBC ಮತ್ತು ಅಲ್ಪಸಂಖ್ಯಾತರಿಗೆ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಸೊ ಆ ಒಂದು ಸಾಲದ ಅಮೌಂಟನ್ನು ನೀವೇನು ಕೂಡ ಕಟ್ಟಬೇಕಾಗಿಲ್ಲ. ಇನ್ನು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ನಮ್ಮ ಒಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿದೆ, KMDC, ಅದು ರಾಷ್ಟ್ರೀಕೃತ ಮತ್ತು ಪರಿಶಿಷ್ಟ ಬ್ಯಾಂಕ್ಗಳೇನಿರುತ್ತೆ ಅದರ ಒಂದು ಸಹಯೋಗದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇರುವಂಥದ್ದು. ಪ್ರಯಾಣಿಕ ಆಟೋ ರಿಕ್ಷಾಗಳು, ಸರಕು ವಾಹನಗಳು, ಟ್ಯಾಕ್ಸಿ ಖರೀದಿಗಾಗಿ ಬ್ಯಾಂಕ್ಗಳಿಂದ ಸಾಲಗಳಿಗೆ ಅನುಮೋದನೆ ಪಡೆದಂತಹ ಫಲಾನುಭವಿಗಳಿಗೆ ಒಟ್ಟು 4 ಲಕ್ಷ ರೂಪಾಯಿವರೆಗೂ ಕೂಡ ಸಬ್ಸಿಡಿಯನ್ನು ನೀಡುವಂಥದ್ದಾಗಿರುತ್ತೆ. ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯೋದಕ್ಕೆ ಮಹಿಳೆಯರು ಅರ್ಜಿಯನ್ನು ಹಾಕ್ಬೋದು. ಅಂದರೆ ಖಂಡಿತವಾಗ್ಲೂ ಹಾಕ್ಬೋದು, ಮಹಿಳೆಯರು ಹಾಕ್ಬೋದು, ಪುರುಷರು ಹಾಕ್ಬೋದು. ಜೊತೆಗೆ ಮಂಗಳಮುಖಿಯರು ಕೂಡ ಈ ಒಂದು ಯೋಜನೆ ಮೂಲಕ ವೆಹಿಕಲನ್ನು ಪರ್ಚೇಸ್ ಮಾಡಲಿಕ್ಕೆ ಹಣವನ್ನು ಪಡಿಬಹುದಾಗಿದೆ. ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ವಾಹನಗಳನ್ನ ಖರೀದಿ ಮಾಡ್ತಾರಲ್ಲ, ಆ ವಾಹನಗಳನ್ನು ಖರೀದಿ ಮಾಡಿದಾಗ ಏನು ಈಗ ಸಾಲ ಅಂತ ತೊಗೊಂಡಿರ್ತಾರೆ, ಆ ಸಾಲ ತೀರೋವರೆಗೂ ನೀವು ಆ ಒಂದು ವೆಹಿಕಲನ್ನು ಯಾರಿಗೂ ಕೂಡ ಮಾರಾಟವನ್ನು ಮಾಡುವ ಹಾಗಿಲ್ಲ. ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ, ಅದು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ವೆಹಿಕಲ್ ಮೇಲೆ ನಾವು ಬರೆಸ್ಬೇಕು, ಇದು ಈ ಥರ ಸಬ್ಸಿಡಿಯಲ್ಲಿ ಸಿಕ್ಕಿರೋವಂಥದ್ದು ಅಂತ, ಅದನ್ನು ಆಮೇಲೆ ಹೇಳ್ತೀನಿ ರೀ ನಾನು. ಇನ್ನು ಫಲಾನುಭವಿ ಯಾರೆಲ್ಲ ಈ ಯೋಜನೆ ಮೂಲಕ ಹಣ ತಗೋತೀರೋ ಅವರು ರಸ್ತೆ ತೆರಿಗೆ ಮತ್ತು ವಿಮೆಯ ಬಗ್ಗೆ ಮಾಹಿತಿಯನ್ನು ಪೂರಕ ದಾಖಲೆಗಳೊಂದಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕಾಗಿರುತ್ತೆ. ಇನ್ನು ಯಾವುದೇ ಏನಾದರೂ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿದ್ರೆ ಆ ಒಂದು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿರೋದ್ರ ಬಗ್ಗೆ ಕೂಡ ನಿಗಮಕ್ಕೆ ಹಂಚ್ಕೋಬೇಕಾಗುತ್ತೆ. ಇನ್ನು ಆ ಒಂದು ಆಟೋ ಅಥವಾ ಬೇರೆ ವೆಹಿಕಲನ್ನು ಖರೀದಿ ಮಾಡುವಾಗ 10% ಹಣವನ್ನು ಮಾತ್ರ ಫಲಾನುಭವಿ ಕೊಡಬೇಕಾಗುತ್ತೆ. ಇನ್ನು ಸಬ್ಸಿಡಿ ಪಡೆದ ವಾಹನದ ಮೇಲೆ ಆಗಲೇ ಹೇಳ್ದಂಗೆ ಸರ್ಕಾರದಿಂದ KMDCನಿಂದ ಸಬ್ಸಿಡಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಸ್ಟಿಕ್ಕರಿಂಗನ್ನು ಮಾಡಿಸಿ ಆಟೋ ಮೇಲೆ ಹಾಕೋಬೇಕಾಗುತ್ತೆ. ಅದೊಂದು ಅಡ್ವರ್ಟೈಸ್ಮೆಂಟ್, ಸರ್ಕಾರಕ್ಕೆ ಅವರ ಯೋಜನೆ ಅಡ್ವರ್ಟೈಸ್ಮೆಂಟ್ ಆದಂಗೆ ಆಗುತ್ತೆ. ಈಗ ಮುಂಚೆ ಎಲ್ಲ ಬಾತ್ರೂಮ್ಗಳನ್ನು ಕಟ್ಟಿಸಿ ಅಲ್ಲಿ ಮೇಲೆ ಬರೀತಾಯಿದ್ರು, ಇಂಥ ಯೋಜನೆ ಮೂಲಕ ಹಿಂಗೆ ಕಟ್ಟಿಸಿರೋದು ಬಾತ್ರೂಮ್ನ ಅಂತ ಹಳ್ಳಿಗಳೆಲ್ಲ ಅಬ್ಸರ್ವ್ ಮಾಡಿರ್ತೀರ ಅನ್ಕೋತೀನಿ. ಆ ಥರ ಇದು ಆಟೋ ಮೇಲೆ ಹಾಕಿಸ್ಬೇಕಾಗತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾ ಏನಾದರೂ ಓಡಾಡಿಸಿದ್ರೆ ಅದು ಪರ್ಮಿಟು ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ. ಇನ್ನು ಈ ಅರ್ಹತೆ ಯಾರ್ಯಾರೆಲ್ಲ ಪಡಿಬೋದು, ಏನು ಮಾನದಂಡಗಳಿದೆ, ಅರ್ಹದ ಮಾನದಂಡಗಳು, ಅದ್ರ ಬಗ್ಗೆ ನೋಡೋದಾದರೆ, ಈ ಒಂದು ಯೋಜನೆಯಲ್ಲಿ ಸೌಲಭ್ಯ ಪಡೆಯುವಂತಹ ಅಭ್ಯರ್ಥಿ ಹಿಂದುಳಿದ ವರ್ಗಗಳ ಹಿಂದುಳಿದ OBC ಆಗಿರಬೇಕು. ಇಲ್ಲಾಂತಂದರೆ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿರಬೇಕು, ಇಲ್ಲಾಂದರೆ ಅಲ್ಪಸಂಖ್ಯಾತರಾಗಿರಬೇಕಾಗುತ್ತೆ. ಇನ್ನು ಈ ಒಂದು ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯೋದಕ್ಕೆ ಇಷ್ಟಪಡುವಂತಹ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸನ್ನು ಇಟ್ಕೊಂಡಿರಬೇಕಾಗತ್ತೆ. ಇನ್ನು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಬಂದು ರೂರಲಲ್ಲಿ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ 98,000 ಇರಬೇಕಾಗುತ್ತೆ. ಇನ್ನು ನಗರ ಪ್ರದೇಶದವರಿಗೆ 1,20,000 ಲಿಮಿಟ್ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು, ಬೇರೆ ರಾಜ್ಯದವರು ಬಂದಿಲ್ಲಿ ಈ ಥರ ಎಲ್ಲ ಯೋಜನೆಗಳ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಯಸ್ಸು ಕೂಡ ಇದೆ. ಅರ್ಜಿದಾರರ ವಯಸ್ಸು ಕನಿಷ್ಠ 21 ವರ್ಷ ಆಗಿರಬೇಕು, ಗರಿಷ್ಠ 45 ವರ್ಷದೊಳಗಡೆ ಇರಬೇಕು. 45 ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಒಂದು ಯೋಜನೆಯ ಫಲವನ್ನು ಪಡಿಬೇಕು ಅಂತಂದರೆ ನೀವು ವಾಸ ಮಾಡ್ತಾ ಇರುವಂತಹ ವ್ಯಾಪ್ತಿಯಲ್ಲಿ ರಾಷ್ಟ್ರೀಕೃತ ಬ್ರಾಂಚಲ್ಲಿ ನೀವು ಅಕೌಂಟನ್ನು ಇಟ್ಕೊಂಡಿರಬೇಕಾಗುತ್ತೆ. ಆ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ. ಇನ್ನು ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಆಗಲೇ ಹೇಳ್ದಂಗೆ ಮಹಿಳೆಯರು ಕೂಡ ಅಪ್ಲೈಯನ್ನು ಮಾಡ್ಬೋದು, ಮಂಗಳಮುಖಿಯರು ಕೂಡ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಸೌಲಭ್ಯ ಪಡೆಯುವಂತಹ ಫಲಾನುಭವಿ ನಿಮ್ಮ ಒಂದು ಸ್ವಯಂ ಟ್ಯಾಕ್ಸಿ ಚಾಲನೆ ಏನಿರುತ್ತೆ ಅದನ್ನು ಯೆಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಸಬ್ಸಿಡಿ ವಿವರನ ನೋಡೋದಾದರೆ ಆಗಲೇ ಹೇಳ್ದಂಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 4 ಲಕ್ಷ ರೂಪಾಯಿ ಅಥವಾ ವಾಹನದ ಬೆಲೆ ಏನಿರುತ್ತೆ, ಅಕಸ್ಮಾತ್ ವಾಹನ ಬರೀ 3 ಲಕ್ಷ ಆದರೆ ಆ ಒಂದು 3 ಲಕ್ಷದಲ್ಲಿ 75% ಸರ್ಕಾರ ಕಡೆಯಿಂದ ಸಬ್ಸಿಡಿ ಕೊಡ್ತಾರೆ. ಟೋಟಲ್ ನಿಮ್ಮ ಒಂದು ಏನಿರುತ್ತೆ ಮ್ಯಾಕ್ಸಿಮಮ್ 75% ಅಥವಾ 4 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸಬ್ಸಿಡಿ ಸಿಗ್ತಾ ಬರುತ್ತೆ. ಇನ್ನು ಅಲ್ಪಸಂಖ್ಯಾತರಿಗೆ 3 ಲಕ್ಷ ರೂಪಾಯಿವರೆಗೆ ಅಥವಾ ವಾಹನದ ಬೆಲೆಯ 50% ಸಬ್ಸಿಡಿಯಾಗಿ ಕೊಡ್ತಾರೆ. ಇನ್ನು ಇದ್ರ ಜೊತೆಗೆ OBC ಅವರಿಗೆ 3 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿಯನ್ನು ಕೊಡಲಾಗುತ್ತೆ. ಇದ್ರ ಜೊತೆಗೆ ಪ್ಯಾಸೆಂಜರ್ ಆಟೋ ರಿಕ್ಷಾ ಮೇಲೆ ಸಬ್ಸಿಡಿ 75,000 ರೂಪಾಯಿ ಆಗಿರುತ್ತೆ. ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಅರ್ಜಿ ಹಾಕುವಂಥವ್ರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕನೇ ಅರ್ಜಿ ಹಾಕಬೇಕು, ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇರೋದಿಲ್ಲ. ಇನ್ನು ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು ಮತ್ತು ಸಂಬಂಧಿಸಿದಂತಹ ತಾಲೂಕು ತಹಶೀಲ್ದಾರರು ಕಂದಾಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಇನ್ಕಮ್ ಏನು ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇರುತ್ತೆ ಅದನ್ನು ಪಡೆದಿರಬೇಕಾಗತ್ತೆ. ಇನ್ನು ಅರ್ಜಿದಾರರ ವಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ, ಇನ್ನೇನು ತೊಂದರೆ ಇಲ್ಲ. ಇನ್ನು ಲೈಸೆನ್ಸ್ ಇರಬೇಕು, ಜೊತೆಗೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಇರಬೇಕು. ಅರ್ಜಿದಾರರು ನಿರುದ್ಯೋಗಿಯಾಗಿರಬೇಕು. ಕೆಲಸದಲ್ಲಿರೋರಿಗೆ ಈ ಒಂದು ಯೋಜನೆ ಅನ್ವಯ ಆಗೋದಿಲ್ಲ, ನಿರುದ್ಯೋಗಿಗಳಿಗೆ ಅನ್ವಯ ಆಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಸಾಲ ಮಂಜೂರಾತಿ ಹೇಗಾಗುತ್ತೆ ಅಂತಂದರೆ ಇದು ಬಂದು ಅರ್ಜಿ ಹಾಕಿದವ್ರು ಎಲ್ರಿಗೂ ಕೂಡ ಕೊಡಲಿಕ್ಕಾಗಲ್ವಲ್ಲ, ಆ ಕಾರಣಕ್ಕೋಸ್ಕರ ನಿಗಮಗಳೇನಿರುತ್ತೆ, ಹಿಂದುಳಿದ ವರ್ಗದ ನಿಗಮ ಇರ್ಬೋದು, ಅಲ್ಪಸಂಖ್ಯಾತರ ನಿಗಮ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಗಮ ಏನಿರುತ್ತೆ, ಅಭಿವೃದ್ಧಿ ನಿಗಮಗಳಿರುತ್ತಲ್ಲ ಆ ಒಂದು ನಿಗಮಗಳಿಂದ ಈ ಒಂದು ಯೋಜನೆಯಲ್ಲಿ ಸೌಲಭ್ಯ ಒದಗಿಸೋದಕ್ಕೆ ಅರ್ಜಿದಾರರಿಂದ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಇದನ್ನು ಅಡ್ವರ್ಟೈಸ್ ಕೂಡ ಮಾಡ್ತಾರೆ, ಆಲ್ರೆಡಿ ಅಡ್ವರ್ಟೈಸ್ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋವಂಥದ್ದು. ಇನ್ನು ಜಿಲ್ಲಾ ವ್ಯವಸ್ಥಾಪಕರು ಸ್ವೀಕೃತವಾದ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಮಾನ್ಯ ಶಾಸಕರು ಅಥವಾ ಜಿಲ್ಲಾ ಪಂಚಾಯತ್ನ ಮುಖ್ಯ CO ಕಾರ್ಯನಿರ್ವಹಣಾಧಿಕಾರಿ CO ಏನಿರ್ತಾರೆ ಅವರುಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯ ಮುಂದೆ ಇದನ್ನು ಮಂಡಿಸಿ ಆಯಾ ಜಿಲ್ಲೆಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿದ ಗುರಿಯಂತೆ ಆಯ್ಕೆ ಸಮಿತಿಯ ಮೂಲಕ ಅರ್ಹ ಫಲಾನುಭವಿಗಳ ಅರ್ಜಿಗಳನ್ನು ವಾಹನ ಖರೀದಿಸುವ ದರ ಪಟ್ಟಿಯೊಂದಿಗೆ ಸಾಲ ಮಂಜೂರಾತಿಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಶಿಫಾರಸನ್ನು ಮಾಡಲಾಗುತ್ತೆ. ಇದು ಸೆಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಇದರಲ್ಲಿ ಇನ್ಫ್ಲೂಯೆನ್ಸ್ ನಡೆಯಲ್ವಾ, ಅದು ನಡೆಯಲ್ವ, ಇದು ನಡೆಯಲ್ವ ಅಂದರೆ ನಡೆಯಬಹುದು. ಏಕೆಂದರೆ ಆ ಥರದ್ದೆಲ್ಲ ನಡೀದೇ ನಮ್ಮ ಒಂದು ದೇಶದಲ್ಲಿ ಎಲ್ಲೋ ರೇರ್ ಅಪರೂಪ ಆ ಥರ ಯೋಜನೆಗಳಿರುವಂಥದ್ದು, ಡೈರೆಕ್ಟ್ ಡಿಜಿಟಲ್ ಆಗಿ ಇದು ಮಾಡುವಂಥದ್ದು. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡಿದ್ರೆ ಇನ್ಫ್ಲೂಯೆನ್ಸ್ ನಡೆಯುತ್ತಾ ಏನೋ ಗೊತ್ತಿಲ್ಲ, ನನಗೆ ನಡಿಬೋದು ಅಂತ ಅಂದ್ಕೋಬೇಕಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸದರಿ ಬ್ಯಾಂಕ್ ಶಾಖೆ ಏನಿರುತ್ತೆ ಅವರು ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಸಾಲ ಮಂಜೂರಾತಿಗೆ ಪರಿಗಣಿಸಿ ಸಾಲವನ್ನು ಮಂಜೂರು ಮಾಡಿ ನಿಗಮಗಳಿಂದ ಸಹಾಯಧನ ಬಿಡುಗಡೆಗೆ ಕೋರಿರುವ ಪ್ರಸ್ತಾವನೆಗಳನ್ನು ಸಹ ಮಂಜೂರಾತಿ ಪತ್ರ ಕ್ಲೈಮ್ ಪತ್ರದೊಂದಿಗೆ ಆನ್ಲೈನಲ್ಲಿ ಜಿಲ್ಲಾ ವ್ಯವಸ್ಥಾಪಕರಿಗೆ ಕಳಿಸ್ತಾರೆ. ಸೊ ನೀವೀಗ ಏನು ಮಾಡಬೇಕಂದ್ರೆ ಏನು ಮಾಡಬೇಡಿ, ಕರ್ನಾಟಕವನ್ನು ಗ್ರಾಮವನ್ನು ಯಾವುದಕ್ಕಾದ್ರು ಹೋಗ್ಬಿಟ್ಟು ಆಸಕ್ತಿ ಇರೋವಂಥವ್ರು ನಾನು ಹೇಳೋದ್ನಲ್ಲ, ಲೈಸೆನ್ಸ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ನೀವಿರೋ ವಾಸ ಮಾಡ್ತಿರೋಂತಹ ಏರಿಯಾದಲ್ಲೇ ಬ್ಯಾಂಕಲ್ಲಿ ಒಂದು ಖಾತೆ ಇರಬೇಕು. ಇಷ್ಟು ತೊಗೊಂಡೋಗ್ಬಿಟ್ಟು ಸೇವಾ ಸಿಂಧುಲಿ ಆಸಕ್ತಿ ಇರೋರೆಲ್ಲ ಅರ್ಜಿ ಹಾಕಿ, ಅಲ್ಲಿ ನೀವು ಕಳ್ಕೊಳ್ಳೋದಿಲ್ಲ, ಒಂದು 50 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಅರ್ಜಿಯನ್ನು ಹಾಕಿ ನೋಡೋಣ, ಯಾರಿಗೆ ಗೊತ್ತು, ಇದು ಆ್ಯಕ್ಚುಲಿ ಮಾಡಿ ಒಂದಷ್ಟು ಜನಕ್ಕೆ ಫಲಾನುಭವಿಗಳಿಗೆ ಕೊಡಲೇಬೇಕಾಗಿದೆ. ಸೊ ಅಂಥವ್ರಲ್ಲಿ ನೀವು ಕೂಡ ಒಬ್ಬರು ಆಗಿರ್ತೀರ. ಸಾಲ ಹೇಗೆ ಮರುಪಾವತಿ ಮಾಡೋದು ಅಂತಂತಂದರೆ ಈ ಯೋಜನೆಯಲ್ಲಿ ಬ್ಯಾಂಕ್ಗಳಿಂದ ಪಡೆದ ಸಾಲನ ಬ್ಯಾಂಕ್ ಶಾಖೆಯವರು ನಿಗದಿಪಡಿಸಿದಂತಹ ಕಂತುಗಳನ್ವಯ ಅಂದರೆ 75% ಅವರೇ ಕೊಟ್ಟಿರ್ತಾರಲ್ಲ, ಇನ್ನು 25% ಏನಿರುತ್ತೆ ಅದನ್ನು ನೀವು ಕಟ್ಟಬೇಕಾಗತ್ತೆ. ಸೊ ಕಂತುಗಳನ್ವಯ ಅಸಲು ಮತ್ತು ಬಡ್ಡಿಯನ್ನು ಫಲಾನುಭವಿಗಳು ಬ್ಯಾಂಕ್ಗಳಿಗೆ ಮರುಪಾವತಿಯನ್ನು ಮಾಡಬೇಕಾಗುತ್ತೆ. ಇದಿಷ್ಟೇ ಮಾಹಿತಿ. ಇನ್ನು ಇದ್ರ ಜೊತೆಗೆ ಒಂದು ಟೈಲರಿಂಗ್ ಮಿಷಿನ್, ಉಚಿತ ಟೈಲರಿಂಗ್ ಮಿಷಿನ್ದು ತಿಳಿಸ್ಬಿಡ್ತೀನಿ. ಯಾಕಂದರೆ
ಎಲ್ಲನೂ ಒಟ್ಟಿಗೆ ಕಾಲನ ಮಾಡಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆ ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದು ಬಂದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಾಲ್ ಮಾಡಿರುವಂಥದ್ದು. ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರನ ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೋಸ್ಕರ, ಅದೇ ಸ್ವಂತ ಉದ್ಯೋಗ ಮಾಡಲಿಕ್ಕೋಸ್ಕರ. ವಯಸ್ಸು ಬಂದು 18ರಿಂದ 55 ವರ್ಷ ಇರುವಂತಹ ಹೆಣ್ಮಕ್ಳು ಅರ್ಜಿಯನ್ನು ಹಾಕ್ಬೋದು. ಲೈಟಾಗಿ ಹೇಳ್ಬಿಡ್ತೀನಿ. ಇದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆ ಇರುವಂಥದ್ದು. ಸೊ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಡ ಕುಟುಂಬದ ಜನರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸುವಂಥ ಸ್ವಾವಲಂಬಿ ಯೋಜನೆಯನ್ನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಏನೇನೆಲ್ಲ ಅರ್ಹತೆ ಇರಬೇಕು ಮಾನದಂಡಗಳಂದರೆ, ಹಿಂದುಳಿದ ವರ್ಗಗಳ ಬಡ ಕುಟುಂಬದವರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಬಯಸುವವರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು ಅಷ್ಟೇ. ನೆಕ್ಸ್ಟು ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರಿಗೆ 98,000, ಪಟ್ಟಣದವರಿಗೆ 1,20,000 ರೂಪಾಯಿ ಲಿಮಿಟನ್ನು ಮಾಡಿದ್ದಾರೆ. ವಯಸ್ಸು ಬಂದು 18ರಿಂದ 55 ವರ್ಷ. ಆಲ್ರೆಡಿ ಈ ನಿಗಮದಿಂದ ಯೋಜನೆಯನ್ನು ಪಡೆದಿದ್ರೆ ಮತ್ತೆ ಅವರು ಪಡೆಯೋಂಗಿಲ್ಲ, ಅದು ಇಲ್ಲೀಗಲ್ ಆಗುತ್ತೆ. ಇನ್ನು 2023-24ನೇ ಸಾಲಿನಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ಅವರು ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಅರ್ಜಿಯಲ್ಲಿ ಸಲ್ಲಿಸ್ಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ನಲ್ಲೇ ಸಲ್ಲಿಸಬೇಕು. ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಎಲ್ಲಾದರೂ ಕೂಡ ಬೆಂಗಳೂರು 1ನಲ್ಲೇ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಅರ್ಜಿದಾರರು ಆಧಾರ್ ಜೋಡಣೆ ಆಗಿರುವಂತಹ ಬ್ಯಾಂಕದು ಅಕೌಂಟ್ ಹೊಂದಿರಬೇಕು. ಜೊತೆಗೆ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು, ಇತರ ದಾಖಲಾತಿಗಳನ್ನು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಎಲ್ಲ ಕಡೆ ಕೂಡ ನಿಮ್ಮ ಒಂದು ಹೆಸರು ಸೇಮ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಇದರ ಜೊತೆಗೆ ಇನ್ನೊಂದಷ್ಟು ಯೋಜನೆಗಳಿಗೂ ಕೂಡ ಕಾಲನ್ನು ಮಾಡಿದ್ದಾರೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ, ಅದನ್ನು ಆಲ್ರೆಡಿ ತಿಳಿಸಿದ್ದೀನಿ ನಾನು. ಇನ್ನು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೂ ಕೂಡ ಕಾಲನ್ನು ಮಾಡಿದ್ದಾರೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆಗೂ ಕಾಲ್ ಮಾಡಿದ್ದಾರೆ. ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆ ಕೂಡ ತಿಳಿಸಿದ್ದೀನಿ. ಸೊ ಇದಿಷ್ಟು ಯೋಜನೆಗಳಿಗೆ ಕಾಲನ್ನು ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಆಸಕ್ತಿ ಇರುವಂಥವರು ಅರ್ಜಿಯನ್ನು ಹಾಕಿ ಅಂತ ಹೇಳ್ತೀನಿ. ಪ್ರೊಸೀಜರು ನಾನು ಹೇಳಿದ್ನಲ್ಲ ಆ ಥರ ನಡೆಯುತ್ತೆ. ಆಸಕ್ತಿ ಇರೋರು ಅರ್ಜಿಯನ್ನು ಹಾಕಿ ಕಳ್ಕೊಳ್ಳೋದೇನೂ ಇಲ್ಲ. ಸೊ ಸಾಕಷ್ಟು ರೈತರು ತುಂಬ ಈ ಥರ ಸರ್ಕಾರದ ಯೋಜನೆಗಳಿಂದ ತುಂಬ ಫಲಾನುಭವಿಗಳಾಗಿದ್ದಾರೆ. ತುಂಬ ಜನರು ಇದೆಲ್ಲ ವರ್ಕ್ ಆಗಲೇಬೇಕು. ಯಾಕಂದರೆ ಸಾವಿರಾರು ಜನದಲ್ಲಿ ಒಂದು 10 ಜನ ಅಲ್ಲಿ ಇನ್ಫ್ಲೂಯೆನ್ಸ್ ಮೂಲಕ ಹೋದ್ರೂ ಇನ್ನು 990 ಜನನಾದರೂ ಅದು ಪ್ರಾಂಪ್ಟಾಗಿ ತೊಗೊಳ್ಳೇಬೇಕಾಗುತ್ತಲ್ಲ, ಆ ಕಾರಣಕ್ಕೋಸ್ಕರ. ಸೊ ಆಸಕ್ತಿ ಇರೋವಂಥವ್ರು, ಅರ್ಹತೆ ಇರೋವಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಒಂದು ಫಲಾನುಭವಿಗಳಾಗೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸರಿಯಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು, ಅವನ ಪ್ರೀತಿ ಆಕಾಶನ ಏನು ಅಂತ ಅಂದ್ಬಿಟ್ಟು ನೀವು ಬುಕ್ಕನ್ನು ಓದಿದ್ರೆ ಗೊತ್ತಾಗುತ್ತೆ. ಓದಿ, ನನಗೋಸ್ಕರ ಇದೊಂದು ಲವ್ ಸ್ಟೋರಿ ಆಗಿರುತ್ತೆ. ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯನ ತಪ್ಪದೇ ತಿಳಿಸಿ. ಈಗ ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇಲಿ ಬರ್ತಾರಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ಬಂದು ತಲುಪುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.